ನಾನು ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಶಬ್ಬೀರ್ ಜಾಗೀರ್ದಾರ್ ಅಂತ ನಾನು ಇಂದು ಕರೆದಿರುವ ಪತ್ರಿಕಾಗೋಷ್ಠಿಯ ನನ್ನ ಉದ್ದೇಶ ಏನೆಂದರೆ 2-3 ದಿನಗಳ ಹಿಂದೆ ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕದ ಅಧ್ಯಕ್ಷೆಯಾದಂಥ ಶ್ರೀಮತಿ ರಮೀಜಾ ನದಾಪ್ರವರ ಒಂದು ಆಡಿಯೋ ಪ್ರಕರಣ ಬೆಳಕಿಗೆ ಬಂದಿದ್ದು ಆ ಘಟನೆ ತುಂಬ ದುರಾದೃಷ್ಟಕರವಾಗಿದೆ. ಇಂಥ ಘಟನೆಗಳು ಎಂದಿಗೂ ನಡೆಯಬಾರದು. ನಾನು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಏನೆಂದರೆ, ಇದರಲ್ಲಿ ರಮೀಜಾ ನದಾಪ್ರವರು ಒಂದು ಅಲ್ಪಸಂಖ್ಯಾತ ಹೆಣ್ಣುಮಗಳು, ಅವ್ರ ಜೊತೆ ಮಾತನಾಡಿದವರು ಫಯಾಜ್ ಅಂಥೇಳಿ ಅವ್ರು ಯಾರೋ. ಆ ಆಡಿಯೋ ಸತ್ತಿದೆಯೋ ಸುಳ್ಳಿದೆಯೋ ಅನ್ನೋದು ಅದು ತನಿಖೆಯ ಮುಖಾಂತರ ಅದು ಸರ್ಕಾರ ಅದಕ್ಕೆ ಸೂಕ್ತವಾದ ತನಿಖೆ ಮಾಡಿ ಅದು ಸತ್ಯ ಅಥವಾ ಸುಳ್ಳು ಅನ್ನೋದನ್ನು ಬಯಲಿಗೆಳೆಯಬೇಕೆಂದು ನಾನು ಆಗ್ರಹಿಸ್ತೇನೆ. ಫಸ್ಟಿಗೆ ಇದರಲ್ಲಿ ಇಬ್ಬರು ಮಾತನಾಡಿದವರು ಅಲ್ಪಸಂಖ್ಯಾತರಾಗಿರೋದ್ರಿಂದ ಎಲ್ಲಿ ಇಡೀ ಸಮಾಜ ನಮ್ಮದು ಏನು ಅಲ್ಪಸಂಖ್ಯಾತ ಸಮಾಜ ಇದೆ, ಮುಸ್ಲಿಂ ಸಮಾಜ, ಅದರಲ್ಲಿ ಇಂತಹ ಮಾಟ ಮಂತ್ರಗಳಿಗೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಒಂದು ಎಳ್ಳಷ್ಟು ಕೂಡ ಜಾಗ ಇಲ್ಲ. ಇದರಲ್ಲಿ ಪವಿತ್ರ ಅಲ್ಲಾಹನು ಕೂಡ ಇಂತಹ ದುಷ್ಟ ಕೆಲಸಗಳಿಗೆ ಇಡೀ ನಮ್ಮ ಕುರಾನ್ನಲ್ಲಿಯೂ ಕೂಡ ಇದಕ್ಕೆ ಎಲ್ಲಿ ಅವಕಾಶ ಇಲ್ಲ. ಇಂತಹ ಪಾಪದ ಕೆಲಸ ಯಾರಾದರೂ ಮಾಡಿದರೆ ಅವರಿಗೆ ಇಲ್ಲಿ ಆದರೂ ಬಿಡಿ, ಮೇಲೇನೂ ಅವರಿಗೆ ಸ್ವರ್ಗ ಸಿಗುವುದು ಕಷ್ಟ. ಇದು ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಮಾತು ಮಾಟ ಮಂತ್ರಕ್ಕೆ ಇಸ್ಲಾಂ ಧರ್ಮದಲ್ಲಿಯೇ ಇದಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಗೊತ್ತಿದ್ದು ಒಂದು ವೇಳೆ ರಮೀಜಾ ನದಾಪ್ರವರು ಏನಾದರೂ ಇಂಥ ಕೆಲಸ ಮಾಡಿದರೆ ಅವರಿಗೆ ದೇವರು ಎಂದೂ ಕ್ಷಮಿಸೋದಿಲ್ಲ. ಇದರಲ್ಲಿ ಅವರು ಮಾಡದೇ ಇದ್ದರೆ ಯಾರಾದರೂ ಅದಕ್ಕೆ ದುರಾದೃಷ್ಟಕರ ಯೋಚನೆಯನ್ನು ಇಟ್ಕೊಂಡು ಮಾಡಿದರೆ ದೇವರು ಅವರನ್ನು ಕೂಡ ಬಿಡೋದಿಲ್ಲ ಅನ್ನುವ ನಂಬಿಕೆ ನಂದು. ಇದರಲ್ಲಿ ನಮ್ಮ ಆ ಆಡಿಯೋದಲ್ಲಿ ನಾನು ಕೇಳ್ಪಟ್ಟೆ, ಅದು ಸತ್ಯದೋ ಏನು ಸುಳ್ಳೋದೋ ಗೊತ್ತಿಲ್ಲ. ಅದನ್ನು ನಾವಿಂದು ಆ ರಮೀಜಾ ನದಾಪ್ರವರು ಏನು ಹಂಗೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅವ್ರ ಮೇಲೆ ಬಿಡೋಣ, ದೇವ್ರ ಮೇಲೆ ಬಿಡೋಣ. ಇಲ್ಲ, ಅವರಿಗೆ ಇದು ಸತ್ಯಾಂಶ ಹೊರಬರಬೇಕಾದ್ರೆ ಅವರೇ ಸ್ವತಃ ಇದು ಪೊಲೀಸ್ ತನಿಖೆಗೆ ಒಳಪಡಿಸಿ ಇದು ಸತ್ಯ ಇಲ್ಲ ಅನ್ನೋದನ್ನು ಅವರು ಸಾಬೀತುಪಡಿಸಲಿ. ಇದು ಯಾಕೆ ಹೇಳ್ತಾ ಇದ್ದೀನಂದರೆ, ಇದರಿಂದ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮಾಜ ನಮಗೆ ನೋವಾಗಿದೆ ಇದರಿಂದ. ಯಾಕಂದರೆ ಎಲ್ಲರೂ ನಮಗೆ ಒಂದೇ ದೃಷ್ಟಿಯಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ, ಅಲ್ಪಸಂಖ್ಯಾತರಿಗೆ ನಾವು ನಂಬಿ ಎಲ್ಲ ಅಧಿಕಾರ ಕೊಟ್ಟಾಗಲೂ ಕೂಡ ಇವ್ರು ಹಿಂಗೂ ಮಾಡ್ಬೋದಾ ಅಂಥೇಳಿ ಕೊಟ್ಟವರಿಗೆ ಇದು ತ್ರಾಸಾಗುವುದೇ. ಅದರಲ್ಲಿ ನಾವು ಕೇಳಿದೀವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಘನ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಹಾಗೂ ಅವರ ಕುಟುಂಬಸ್ಥರ ಬಗ್ಗೆ ಮತ್ತು ನಮ್ಮ ಹಿಂದಿನ ಮಾಜಿ ಜಿಲ್ಲಾ ಅಧ್ಯಕ್ಷ ಆದಂಥ ವಿದ್ಯಾರಾಣಿ ತುಂಗಳ್ ಮೇಡಮ್ರವರ ಬಗ್ಗೆ ಮಾತನಾಡಿದ್ದು ನಮಗೂ ಅದರಲ್ಲಿ ಕೇಳಿಬಂತು. ಇಂತಹ ಮಾಟ ಮಂತ್ರಗಳು ಏನಾದರೂ ಮಾಡಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮ ನಗರ ಶಾಸಕ ಭಾಳ ಮಾತಾಡ್ತಾರೆ ಅವರು ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ. ಅವರು ಬಾಯಿ ಬಂದ್ ಮಾಡಿಸ್ರಿ. ನಿಮ್ಗೆ ಶಕ್ತಿ ಇದ್ದರೆ ಮಾಟ ಮಂತ್ರ ಮಾಡಿ ಯಾರು ರಾಜಕಾರಣಿ ಒಳಗೆ ಮುಂದೆ ಬರ್ತಿದ್ರೆ ಭಾಳ ಜನ ಮುಂದೆ ಹೋಗ್ತಿದ್ರು. ಇದರಿಂದ ಇದು ಏನೂ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಅವ್ರು ಮಾಡಿದ್ರೆ ಹೇಳಕತ್ತೀನಿ ನಾನು ರಮೀಜಾ ನದಾಪ್ರವರಿಗೆ. ಮಾಡಿಲ್ಲ ಅಂದರೆ
ದೇವರು ಇದ್ದೇ ಇದ್ದಾನೆ. ಅಲ್ಲಾನು ಈ ಕೆಲಸಗಳಿಗೆ ಎಂದೂ ಅವರಿಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೂ ಮಾಪಿಲ್ಲ ನಮ್ಮ ಕಡೆ. ಯಾಕಂದರೆ ಇಸ್ಲಾಂ ಧರ್ಮ ಇದು ಒಪ್ಪೋದಿಲ್ಲ. ಮಾಟ ಮಂತ್ರಿಗಳಿಗೆ ನಮ್ಮಲ್ಲಿ ಅವಕಾಶನೇ ಇಲ್ಲ, ಒಟ್ಟೆ ಟೋಟಲಿ ಇಲ್ಲ. ಅದು ಹರಾಮೈತಿ. ಇಷ್ಟೆಲ್ಲ ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಮಾತನಾಡಿದ್ದಾರೆ ಅವರು. ಅದರಲ್ಲಿದೆ ಆ ಆಡಿಯೋದಲ್ಲಿ. ನಮಗೆ ಸಾಹೇಬರು ಹಂಗೆ ಮಾಡಿ ಈಗ ಮಾತಾಡ್ಲಾಕತ್ತಾರೆ, ಹೆಚ್ಚಿಗೆ ಏನು ಹೇಳಿಲ್ಲ ಅವರು. ಈಗ ನಮಗೆ ರೆಸ್ಪಾನ್ಸ್ ಕೊಡ್ಲಾಕತ್ತಾರೆ, ಹಂಗೇನಿಲ್ಲ. ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಅವರು ಜನನಾಯಕರು, ವಂಶ ಪಾರಂಪರ್ಯವಾಗಿ ಅವರು ರಾಜಕೀಯಕ್ಕೆ ಬಂದಂಥವರು. ಅವರ ತಂದೆಯವ್ರ ಕಾಲದಿಂದ ಅವ್ರ ಮನೆತನಕ್ಕೆ ರಾಜಕೀಯ ಇದೆ, ಅವ್ರ ದೈವ ಬಲ ಇದೆ ಅವರಿಗೆ, ಮತ್ತು ಜನಶಕ್ತಿ ಇದೆ ಅವರಿಗೆ. ಜನ ಅವರನ್ನು ಆರಿಸಿ ತರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಯಾರು ಬೇಕಾದವ್ರು ಹೋಗಲಿ, ಪ್ರತಿಯೊಬ್ಬರಿಗೆ ಬಂದವ್ರಿಗೆ, ಯಾರು ಅವ್ರ ಮನೆಗೆ ಹೋದವ್ರಿಗೆ ಗೊತ್ತೈತಿ. ಯಾರೇ ಅಲ್ಲಿ ಹೋಗಲಿ, ಬಂದು ಕುಂತವ್ರಿಗೆ ಮೊದಲು ಚಾ, ಊಟ, ನಾಷ್ಟ ಕೇಳೋದು. ಎಲ್ಲರಿಗೆ ಬಂದಂಥವ್ರಿಗೆ ಸಹಾಯ ಮಾಡದೆ ಯಾರಿಗೂ ಅವ್ರಿಗೆ ಹೊಳ್ಳಿ ಕಳ್ಸಂಗಿಲ್ಲ ಅವರು. ನೀವು ಮಾಟ ಮಂತ್ರ ಮಾಡಿದ್ರೇ ನಿಮಗೆ ಕೆಲಸ ಮಾಡಿಕೊಡ್ತಾರಂತೇಳಿ ಭಾವಿಸಿದ್ರೆ ಅದು ದೊಡ್ಡ ತಪ್ಪು ನಿಮ್ಮದು. ಅವ್ರ ಗುಣನೇ ನೀವು ನೋಡಲಿಲ್ಲ. ಹಂಗೆ ಇದ್ರೆ ಮಾಟ ಮಂತ್ರ ಮಾಡಿ ನಾವು ಅವ್ರಿಗೆ ಏನಾರು ವಶಕ್ಕೆ ಪಡ್ಕೊತೀನಿ, ಹಂಗೇನಾರು ಮಾಡ್ಬೋದು ಅಂಥೇಳಿ ನೀವು ಭಾವಿಸ್ಕೊಂಡಿದ್ರೆ, ಅಂಥದ್ದು ಏನಾರು ನೀವು ಮಾಡಿದ್ರಂತೇಳೇ ಇವತ್ತು ಆ ಪಾಪ ನಿಮ್ಮ ಪಾಪನೇ ನಿಮ್ಮ ಮುಂದೆ ಬಂತದು. ಮಾಡಿದ್ರೆ ನಾನು ಮಾಡ್ಯಾರಂತೇಳಿ ಹೇಳ್ತಾ ಇಲ್ಲ, ಇಲ್ಲಿ ಮಾಡಿದ್ರೆ ಆ ಪಾಪ ನಿಮಗೆ ಅದು, ಆ ಮಾಟ ಮಂತ್ರ ತಿರುಮಂತ್ರ ಆಗ್ಯದ ನಿಮಗದು. ಅದಕ್ಕೆ ಆ ಮಹಾತಾಯಿ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಧರ್ಮಪತ್ನಿಯವರಾದಂಥ ಆಶಾತಾಯಿಯವ್ರ ಬಗ್ಗೆನೂ ಅಲ್ಲಿ ಇದರೊಳಗೆ ಮಾತಾಡಿದ್ದದು. ಆ ಮಹಾತಾಯಿ ಇಷ್ಟು ಒಳ್ಳೆಯವ್ರು ಅದಾರ. ಇಲ್ಲಿಂದ ನಾವು ಯಾವಾಗರೇ ಒಮ್ಮೆ ಬೆಂಗಳೂರಿಗೆ ಹೋದಾಗ ಅವ್ರ ಮನೆಗೆ ಹೋದೆವಂದ್ರೆ ಸಾಹೇಬರು ಇನ್ನೂ ಬಂದಿರಂಗಿಲ್ಲ ಹೊರಗೆ. ಫಸ್ಟ್ ಮೇಡಮ್ ಹೊರಗೆ ಬಂದು ಪ್ರತಿಯೊಬ್ಬರಿಗೆ ಮಾತಾಡ್ತಾರೆ. ಸಣ್ಣ ಹುಡುಗಿರಲಿ, ಹಿರಿಯವ ಇರಲಿ, ವಯಸ್ಕಾದವು ಇದ್ರಿ, ಹರಿಯದವು ಇರಲಿ, ಹೆಣ್ಮಕ್ಳಿರಲಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿ, ಯಾಕ್ರಿ ಆರಾಮಿದ್ದೀರಿ, ಚೆನ್ನಾಗಿದ್ದೀರಿ, ಮನ್ಯಾಗೆಲ್ಲ ಹೆಂಗೆ ಅದಾರ, ಬಂದಿರಿ, ಬರ್ರಿ, ನಾಷ್ಟ ಮಾಡಿರಿ, ಕೂಡ್ರಿ, ಸಾಹೇಬರು ಬರ್ತಾರೆ. ಇಷ್ಟು ಒಳ್ಳೆ ಹೆಣ್ಮಗಳವರು, ಆದರ್ಶ ಹೆಣ್ಮಗಳದಾರ ಅವರು. ನಾವು ನೋಡೀವಿ ಆ ತಾಯಿಗೆ. ಅಂಥ ತಾಯಿಗೆ ನೀವು ಅಲ್ಲಿ ಹೆಸರು ತೊಗೊಂಡಿರಿ, ಮತ್ತು ಅವ್ರ ಕುಟುಂಬಸ್ಥರ ಬಗ್ಗೆ ಹೇಳಿರಿ. ಇದು ಏನು ನಿಮಗೆ ಶೋಭೆ ತರ್ತದ ಇದು ಹೇಳಿದ್ರೆ? ಇದರಿಂದ ನಿಮ್ಗೇನು ಸಾಧನೆ ಆಯಿತು? ನೀವು ಮಾಡೋದು ಬಿಟ್ಟು ಇಡೀ ನಮ್ಮ ಮುಸ್ಲಿಂ ಸಮಾಜಕ್ಕೆ ನೀವು ಒಂದು ಸಂಶಯ ದೃಷ್ಟಿಯಿಂದ ನೋಡುವಂಥ ಕೆಲಸ ನೀವು ಮಾಡಿಬಿಟ್ರಿ ಇದ್ರಾಗ. ಅದಕ್ಕೆ ನಾನು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಇದನ್ನು ನಾನು ಬಲವಾಗಿ ಖಂಡಿಸುತ್ತೇನೆ, ನಿಂದಿಸುತ್ತೇನೆ. ಇದಕ್ಕೆ ನಾವು ಎಂದೂ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಇಂಥವ್ರಿಗೆ ಒಂದು ವೇಳೆ ಇದು ಮಾಡಿದರೆ ದೇವರಂತೂ ನೋಡೇ ನೋಡ್ತಾನೆ. ಇವರಿಗೆ ಯಾವತ್ತೂ ಕ್ಷಮೆ ಇವ್ರಿಗೆ ಕೊಡಬಾರ್ದು. ಇಂಥವ್ರಿಗೆ ನಮ್ಮ ಪಕ್ಷದೊಳಗೆ ಇಟ್ಕೋಬಾರ್ದು. ಅವ್ರು ಈಗಾಗಲೇ ಅವರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ರಾಜೀನಾಮೆನೂ ಕೊಟ್ಟಿದ್ದಾರೆ. ಅವ್ರ ರಾಜೀನಾಮೆಗೂ ನಾವು ಸ್ವಾಗತ ಮಾಡ್ತೀನಿ ನಾನು. ಆ ಮಾಜಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಏನು ವಿದ್ಯಾರಾಣಿ ತುಂಗಳ್ರವ್ರು ಇದ್ದರು, ಅವರು 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರು. ಅವರು ಆದಮೇಲೆ ನಿಮಗೆ ಸಾಹೇಬರು ಗುರುತಿಸಿ ಅಲ್ಪಸಂಖ್ಯಾತ ಹೆಣ್ಮಗಳು ಜಿಲ್ಲಾ ಅಧ್ಯಕ್ಷ ಆಗಲಿ, ಮೊದಲನೇ ಬಾರಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ರು. ನಿಮಗೆ ನೀವು ಮಾಡಿದವ್ರ ಬಗ್ಗೆ ಇಂಥ ಕೆಟ್ಟ ಯೋಚನೆ ಮಾಡಿದ್ರೆ ಮತ್ತು ದೇವರು ನಿಮ್ಮ ಮುಂದೆ ನಿಮ್ಮದೇ ತಾಟ ನಿಮ್ಮ ಮುಂದೆ ನಿಮ್ಗೆ ತಂದು ಕೊಟ್ಟ. ಈಗ ಅನುಭವಿಸ್ರಿ. ಹೌದು, ನಾ ಮಾಡಿದ್ದಿಲ್ಲ ಅಂದ್ರೆ ನೀವು ಇಮಿಡಿಯೇಟಾಗಿ ಓಪನ್ ಆಗಿ ನೀವು ಕ್ಷಮೆ ಕೇಳಬೇಕಾಗಿತ್ತು. ಅದೇ ರೀತಿಯಾಗಿ ನಾನು ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ವತಿಯಿಂದ ಏನಾದರೂ ಆ ಹೆಣ್ಮಗಳು ಮಾಡಿದ್ರೆ ಅಂದರೆ ಅದು ದೊಡ್ಡ ತಪ್ಪು. ಇಡೀ ನಮ್ಮ ಸಮಾಜದ ವತಿಯಿಂದ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಮತ್ತು ಅವ್ರ ಮನೆತನದವರಿಗೆ ಮತ್ತು ಆ ಕುಟುಂಬಸ್ಥರಿಗೂ ನಾನು ಕ್ಷಮೆ ಕೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಇದರಿಂದ ಏನೂ ಆಗಲ್ಲ. ನೀವೇನೂ ಅಂಜಕ್ಕೆ ಹೋಗಬೇಡ್ರಿ. ಇಂಥ ಎಲ್ಲ ಮಾಟ ಮಂತ್ರಗಳು ಅಪನಂಬಿಕೆಗಳು ಏನೂ ನಡೆಯಲ್ಲ.
ಇದು ಅಂತೂ ಶುದ್ಧ ಸುಳ್ಳು ಐತಿ, ಅವ್ರಿಗೂ ಗೊತ್ತೈತೆ ಅದು ಸಾಹೇಬ್ರಿಗೆ. ಆದರೂ ಸುಮ್ಮನೆ ಇವರು ಡೌಟ್ ಕ್ರಿಯೇಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೋ ಬಿಟ್ಟಿದ್ದಾರೋ, ಮಾಡಿದ್ರೆ ಅದು ತಪ್ಪೈತಿ. ಅದಕ್ಕೆ ನಾವು ಖಂಡಿಸ್ತಾ ನೀವು ಈ ಪತ್ರಿಕಾಗೋಷ್ಠಿಯನ್ನು ನಾನು ಇಂದು ಇಲ್ಲಿ ಕರೆದಿರುತ್ತೇನೆ. ಆ ಆಡಿಯೋ ನೀವು ಕೇಳಿರಬೇಕು. ಅದರೊಳಗೆ ಫಯಾಜ್ ಅಂತೇಳಿ ಏನೋ ತೋರಿಸ್ತಾ ಇದ್ದಾರೆ. ನಾವು ಅಷ್ಟು ಅದು ರಮೀಜಾನ್ ನದಾಪ್ ಅವ್ರೇ ಅದಕ್ಕೆ ಉತ್ತರ ಕೊಡಬೇಕು. ನೀವು ಅವ್ರು ಸಿಕ್ಕಾಗ ಅದು ಕೇಳ್ರಿ, ಇದು ಹಿಂಗ್ಯಾಕೆ ಮಾಡಿದ್ರಿ, ನೀವು ಮಾಡೋದ್ರಿಂದ ನೀವು ಮಾಡಿರೋ ಏನಿಲ್ಲ, ಮಾಡಿದ್ರಂದ್ರೆ ಇದರಿಂದ ಯಾವ ಸಮಾಜದ ಕೆಲಸಕ್ಕೆ ಹೆಸರು ಕೇಳಲಾಕತ್ತೈತಿ, ಅದಕ್ಕೆ ನೀವು ಕ್ಷಮೆ ಕೇಳಿದ್ರಿ ಏನು, ಮತ್ತು ಸಮಾಜ ಏನು ಉತ್ತರ ಕೊಡಬೇಕು ನಾಳೆ? ಆಯ್ತು ರೀ, ನೀವು ಮಾಡಿ ಹೋದ್ರಿ, ನಾವು ಹೋದೆ ಅಂದ್ರೆ ಅವ್ರು ನಂಬ್ತಾರೆ ನಮಗೆ ನಾಳೆ. ಈಗ ಸಮಾಜ ಆಗೋ ಹೀಗಾಗೋ ಆ ರೀತಿ ಆಗ್ತದೆ. ಏನು ಮಾಡೋದು ಸಾಕಷ್ಟು ನೀವೇ ಹೇಳಿ ಉದಾಹರಣೆ ಶಾಸಕರು ಭಾಳ ಮುಸ್ಲಿಮರಿಗೆ ಬೈತಾರೆ, ಅವ್ರು ಬಾಯಿ ಬಂದ್ ಮಾಡಬೇಕಾಗುತ್ತೆ ಮಾಡಿರಿ. ಮತ್ತು ಆಗ್ತೈತೆ ಅದೇ ಆಗೋದೇ ಇಲ್ಲ. ಇದು ನಿಮ್ಗೆ ಅಷ್ಟು ಶಕ್ತಿ ಇದ್ರೆ MB ಪಾಟೀಲ್ ಸಾಹೇಬ್ರಿಗೆ ಮಾಟ ಮಂತ್ರ ಮಾಡಿ ಏನಾರ ನಾನು ಕಬ್ಜಾ ಮಾಡ್ತೀನಿ ಅಂತೇಳಿ ನೀವು ತಪ್ಪು ತಿಳುವಳಿಕೆ ಐತಿ ನಿಮಗೆ ಬುದ್ಧಿನೇ ಇಲ್ಲ ಅಂದಂಗೆ. ನೀವು ಇಂಥವ್ರು ರಾಜಕಾರಣದಾಗೂ ಇರ್ಲಾಕ ಲಾಯಕ್ಕಿಲ್ಲ. ನೀವು ರಾಜಕಾರಣದಾಗ ಮುಂದೆ ಬರಬೇಕಿದ್ರೆ ಜನನಾಯಕರಾಗಬೇಕು, ಜನಸೇವೆ ಮಾಡಬೇಕು, ಜನರಿಗೆ ಹಿತ ಕಾಪಾಡಬೇಕು, ಅವ್ರ ಬಗ್ಗೆ ಹೋರಾಟ ಮಾಡಬೇಕು, ಪಕ್ಷದ ತತ್ವ ಸಿದ್ಧಾಂತ ಮೇಲೆ ಬದ್ಧರಿರಬೇಕು. ಅವಾಗ ಹೋಗಿ ಏನಾರೇ ನಿಮಗೆ ಜನ ಒಪ್ಪದಾಗ ನೀವು ನಾಯಕರಾಗ್ತೀರಿ. ನೀವು ಎಲ್ಲರೂ ಮಾಟ ಮಂತ್ರ ಮಾಡ್ತೀನಿ ಅಂದ್ರೆ ಇದು ತಪ್ಪಲ್ಲ. ನಾನು ಅದೇ ಹೇಳಾಕತ್ತೀನಿ, ಫಸ್ಟ್ ಹೇಳಿದೆ ನಾ ಇದರ ಬಗ್ಗೆ ಸ್ವತಃ ರಮೀಜಾನ್ ನದಾಪುರ್ ಅವರು. ಯಾಕಂದರೆ ಇದು ಮುಸ್ಲಿಂ ಸಮಾಜದ ಮೇಲೆ ಬಂದಂಥ ಒಂದು ಅಪಾದನೆ. ನೀವು ಮಾಡಿದ್ರು ಏನೋ ಅವ್ರು ಮಾಡಲಿಲ್ಲ, ಅವ್ರು ಮಾಡ್ಯಾರ ಅಂತ ಹೇಳಾಕತ್ತಿಲ್ಲ, ಮಾಡ್ಯಾರೋ ಬಿಟ್ಟಾರೋ ಮಾಡಿಲ್ಲ. ನೀವೇ ಸ್ವತಃ ಕಂಪ್ಲೇಂಟ್ ಕೊಡ್ರಿ, ಒಯ್ದು ಅದು ಆಡಿಯೋ ತನಿಖೆ ಆಗಲಿ, ನೀವು ಸತ್ಯದಿಂದ ಹೊರಗೆ ಬರಲಿ. ನಮ್ಗೆ ಆಸೆ ಇದೆ. ನೀವು ನಮ್ಮ ಹೆಣ್ಮಗಳು, ನಮಗೆ ಯಾಕೆ ಬ್ಯಾನ್ ಆಗಿದ್ದೇವೆ ಅಂತಂದ್ರೆ ಇವತ್ತು ನೀವು ಅಲ್ಪಸಂಖ್ಯಾತ ಮುಸ್ಲಿಂ ಆಗಿದ್ರಿಂದ ಅದರಲ್ಲಿ ಒಂದು ಮೌಲಾನಾದ ಹೆಸರು ಬಂದೈತಿ, ಮಾತಾಡವ ಫಯಾಜ್ ಅನ್ನವ. ಮತ್ತು ಮುಸಲ್ಮಾನರು ಹಿಂಗೆ ಇರ್ತಾರೆ ಅಂಥೇಳಿ ಬೇರೆ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗ್ಬಾರ್ದು ಅಂತ ನಾನು ಪತ್ರಿಕಾಗೋಷ್ಠಿ ಮಾಡೀನಿ. ಅದೇ ಆ ಆಡಿಯೋದ ಮೇಲೆ ಅಷ್ಟೇ ಹೇಳ್ತಾ ಇದ್ದೀನಿ. ನಾ ಏನು ಕೇಳಿ ಅದು ಹೇಳಾಕತ್ತೀನಿ. ಅದು ತನಿಖೆ ಮಾಡಬೇಕಂದ್ರೆ, ಇಲ್ಲಂದ್ರೆ ನಾ ಅದು ಹೇಳಾಕತ್ತೀನಿ. ಹೌದು ರೀ, ಸತ್ಯ ಹೊರಗೆ ಬಂದಿಲ್ಲ ಅವ್ರು ಮಾಡಿದ್ ಬಿಡ್ರಿ. ನೀವು ನಿಮ್ಮ ಸಚಿವರ ಹೆಸರು ಬಂದೋದ್ರ, ನಿಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಅವ್ರ ಹೆಸರು ಬಂದೋದ್ರ, ಇನ್ನೊಂಥರದ ಹೆಸರು ಅದ ಅವರು ಮಾತಾಡೋದು ಚರ್ಚೆ ಮಾಡೋದಿದ್ರು. ಆದ್ರೆ ನೀವೇನು ವ್ಯಕ್ತಿಗವಾಗಿ ನಿಮ್ಮ ಸಂಬಂಧ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ಸ್ವತಃ ರಮೀಜಾನ್ ನದಾಪುರ್ ಅವರಿಗೆ ಮಾತಾಡ್ಯಾರ. ಅವರು ಮಾತಾಡಿದ ಮೇಲೆ ಇಲ್ಲ ಸರ್ ನಾ ಬೆಂಗಳೂರದಾಗಿದ್ದೀನಿ, ನಾ ರಾಜೀನಾಮಾ ಕೊಡ್ಲಿಕ್ಕತ್ತೀನಿ ಅಂತೇಳಿ ರಾಜೀನಾಮೆನೇ ಕೊಟ್ಟು ಕೂತಾರವ್ರು ಅಲ್ಲಿಂದೇ. ಈಗ ಅಂದ್ರೆ ಈಗ ಮತ್ತು ಅವರು ಈಗ ಸದ್ಯಕ್ಕೆ ಅವ್ರು ತಪ್ಪಿಸ್ರಿ. ಹಂಗೆ ಅವ್ರು ಸ್ಪಷ್ಟೀಕರಣ ಎಲ್ಲಿ ತನಕ ಕೊಡಂಗಿಲ್ಲ, ಅದರದ್ದು ಕ್ಲಿಯರಿಫಿಕೇಶನ್ ಮಾಡೋಂಗಿಲ್ಲ. ಅವ್ರು ಸ್ವತಃ ಮಾಡಬೇಕದು. ಅವ್ರ ಮೇಲೆ ಬಂದೈತೆ ಅಪಾದದ್ದು, ಪಕ್ಷದ ಮೇಲೆ ಅಲ್ಲ. ನಾವು ಮಾಡಿದ್ದು ಇವತ್ತು ಪತ್ರಿಕಾಗೋಷ್ಠಿ ಯಾಕಂದ್ರೆ ನಮ್ಮ ಅಲ್ಪಸಂಖ್ಯಾತರ ಹೆಸರು ಇದರಲ್ಲಿ ಬಂದಿದ್ದರಿಂದ ನಮ್ಮ ಸಮಾಜನೂ ಹಂಗೆ ಐತಿ ಅಂತೇಳಿ ತಪ್ಪು ಭಾವನೆ ಹೋಗಬಾರ್ದು. ಅದು ನನ್ನ ದೃಷ್ಟಿ. ಅವ್ರು ದೊಡ್ಡ ಮನಸ್ಸಿನವ್ರು ಅದಾರ ರೀ ಸರ್. ಅವ್ರು ಇಂಥವೆಲ್ಲ ಅಪನಂಬಿಕೆಗಳಿಗೆ ಇದು ಮಾಡೋಂಗಿಲ್ಲ. ಅವರು ಇಂಥವ್ರು ಎಷ್ಟೋ ಜನ ದಿವಸ ಇದೇ ಮಾಡ್ತಿರ್ತಾರೆ. ಇವು ಸಣ್ಣ ಕೆಲಸದಲ್ಲಿ ಅವ್ರಿಗೆ ಟೈಮ್ ಇಲ್ಲ. ಅವ್ರು ಇಡೀ ರಾಜ್ಯ ನೋಡಬೇಕು, ರಾಜ್ಯದ ಮಂತ್ರಿ ಅದಾರ ಅವರು. ಇಂಥವೆಲ್ಲ ಯಾರು ಏನೋ ಮಾಡ್ತಾರೆ, ದಿವಸ ಇದೇ ಮಾಡ್ಕೊತ ಕೂತ್ರೆ ಬೇರೆ ಕೆಲಸ, ರಾಜ್ಯದ ಕೆಲಸ ಯಾರು ಮಾಡೋರು? ಹಂಗೂ ಇರ್ಬೋದಲ್ಲ. ಅಂದ್ರೆ ನಾ ಏನು ಹೇಳಾಕತ್ತೀನಿ, ಅದಕ್ಕೆ ರಮೀಜಾನ್ ನದಾಪುರ್ ಅವ್ರಿಗೆ ಆಗ್ರಹ ಮಾಡಾಕತ್ತೀನಿ. ನಿಮ್ಗೆ ಯಾರೇ ರಾಜಕೀಯವಾಗಿ ಮುಂದೆ ಹೋಗ್ಲಾಕತ್ತಾರೆ ಅಂತೇಳಿ ಹಿಂದೆ ಜಗಳಕ್ಕೆ ಯಾರು ಪ್ರಯತ್ನ ಮಾಡಿದ್ರಂದ್ರೆ ನೀವು ಸ್ವತಃನೇ ಕಂಪ್ಲೇಂಟ್ ಕೊಡ್ರಿ. ಕೊಟ್ಟು ನಿಮ್ದು ಅದು ಆಡಿಯೋ ಒಯ್ದು ಕೊಡ್ರಿ, ತನಿಖೆ ಆಗಲಿ, FSL ವರದಿ ಬರ್ತೈತಿ. ನೀವು ಮಾತಾಡಿರೋ ಯಾರು ಮಾತಾಡ್ರೋ ಅನ್ನೋದು ಗೊತ್ತಾಗ್ತೈತಲ್ಲ, ಸತ್ತ ತಾನೇ ಹೊರಗೆ ಬರ್ತದೆ. ನಿಮ್ಗೇನು ಅನ್ಸ್ಕೈತಿ ಅದ್ರಾಗ? ನನ್ನ ಮೇಲೆ ನೀವು ಯಾರ ಮೇಲೆ ಮಾಡ್ಬೋದು, ನಾ ಮಾಡಿದ್ದಿಲ್ಲ ಅಂದ್ರೆ ನಾ ಯಾಕೆ ಕೇಳ್ತೀನಿ? ನಾ ಇಮಿಡಿಯೇಟ್ ಎಲ್ಲರೂ ಕರಿತೀನಿ, ಕಂಪ್ಲೇಂಟ್ ಕೊಡ್ತೀನಿ. ನಾ ಅವ್ರ ಮೇಲೆ ಅಪಾದ ಹೊರ್ಸಂಗಿಲ್ಲ. ಇದು ಯಾರು ಮಾಡ್ಯಾರ, ಇದು ಎಲ್ಲಿಂದ ಬಂತು,
ಯಾವ ಅಪ್ಲೋಡ್ ಮಾಡ್ದ ಹ್ಯಾಂಗಾಯಿತು ಇದು ಎಲ್ಲ ತನಿಖೆ ಮಾಡಬೇಕು ನೀವು ಮಾಡ್ಲಾರ್ದ ನಾವು ಅಂಜಂಗಿಲ್ಲ ಸರ್. ಕಂಪ್ಲೇಂಟ್ ನಾವು ಕೊಡಬೇಕಂದ್ರೆ ನಾವು ನೋಡ್ರಿ ಅದು ವೈರಲ್ ಆಗಿದ್ದು ಆಡಿಯೋ ಐತಿ. ಅದು ತಿಳಿದ್ರಿ, ವೈರಲ್ ಆಗಿದ್ದು ಆಡಿಯೋ ಅಥೆಂಟಿಕ್ ಆಗಿ ನಮ್ಮ ಕೈಯಾಗೆ ಬಂದು ನನಗೆ ಬಂದಿತ್ತು ಅಂದ್ರೆ ನಾ ಕೊಡ್ಬೋದು, ಹೌದಿಲ್ಲ? ಎಲ್ಲ ಅದು ಸೋಮೋಟೋ ಅಂದರೆ ಸೋಮೋಟೋ ಯಾವಾಗ ಆಗ್ತೈತಿ? ಸಾರ್ವಜನಿಕವಾಗಿ ಧಕ್ಕೆ ಆಗಿದ್ರೆ ಅದಕ್ಕೆ ಉಸ್ತುವಾರಿ ಸಚಿವರ ಹೆಸರು ಬಂದದಂತೇಳೇನೆ ನಾನು ಅದರ ಸಲುವಾಗಿ ಬಂದಿದ್ದು. ಅವರು ಉಸ್ತುವಾರಿ ಸಚಿವರು ಭಾಳ ಗಟ್ಟಿ ಅದಾರ. ಇಂಥವೆಲ್ಲ ಜುಜುಬಿ ಇವು ಆಡಿಯೋ ವಿಡಿಯೋಕ್ಕೆ ಏನಾರು ಮಾಟ ಮಂತ್ರಕ್ಕೆ ಏನೋ ಅಂಜುವಂಥ ಮನೆತನ ಅಲ್ಲದು. ಅದು ಶ್ರೇಷ್ಠ ಮನೆತನ ಐತಿ, ರಾಜಕೀಯ ಮನೆತನ ಐತಿ. ಅದು ಅವ್ರಿಗೆ ದೈವ ಬಲ ಭಾಳ ಐತಿ. ನೀವೆಲ್ಲ ಇಂಥವು ಮಾಡಿದ್ರೆ ಏನೂ ನಾಟಕನೂ ಇಲ್ಲ ಅವರಿಗೆ. और ये जो काम है बड़े शर्मनाक काम है जो भी किए हैं या कराया गया है. अल्लाह ताला भी है नहीं से मानता नहीं. किसी को भी कर सकते हैं, मैजिक कर सकते हैं नहीं, उनका भरम है. मतलब कर सकते हैं करके है तो कर सकते हैं बोले तो आप ही बताइए कि शासन जो आएगा गालियाँ दे रहे हैं, किस तरह से ये बातें बोल रहे हैं, तो उनका मुंह क्यों नहीं बंद करा रहे हैं? वो तो बोल रहा हूँ मैं, ये जादू टोना जो है नहीं जादू टोने का फिर वो शासन को चुप बता सकते हैं ना, करके करना तो फिर नो तुम्हें एमपी पाटिल साहब को कब्जा करने वास्ते ये ऐसा स्टेटमेंट तुम्हें बातें कर को ऑडियो क्या क्या तुम्हारे लपड़े कर को कर रही क्या कौन तुम करने वाला ये है बना को ऐसा दाले भी रहेगा. तुम्हें अगर सच्चे हैं ईमानदार हैं तुम्हें नहीं करे तो तुम्हें खुद ही जाको कंप्लेंट दो तुझी ख़त्म. तो ऑडियो लिख जाओ दो जांच हो दे ये होती. मैं आज प्रेस करने की मेरी जिम्मेदारी ये है. मुसलमानों का नाम आया है उसमें, मतलब रमीजा नदाब का आया, फयाज का आया, एक मौलाना का नाम है ऑडियो में. तो गैर कौम जो है पूरे देश में पूरे अच्छे पूरे बड़े बड़े चैनल वाले पूरे ये करे उसे वायरल सोशल मीडिया से हुआ जाको पूरा मेन स्ट्रीम में जाको बढ़ा गया हो. पूरे देश को ये मैसेज जाता है क्या अगर मुसलमान ऐसे हैं क्या? मुसलमान ऐसे बिल्कुल नहीं है. अल्लाह ऐसे इजाज़त नहीं देता, ना कुरान में है ना हदीस में है, और इसे बख्शिश नहीं है. सबसे बड़ा सगीरा से सगीरा गुनाह है ये. कबीरा सगीरा नहीं कबीरा गुनाह है, बहुत बड़ा गुनाह है ये. इसे सूद खाने वाले को ऐसे जो मेन है नहीं ये जादू टोना है उसको. सर क्या आपने बात करने की कोशिश की मैडम से? नहीं, फ़ोन नहीं उठाया उन्होंने. नहीं ऑडियो जैसा बनाया गया है. हाँ हमें देखो इनको आज तक जब से पार्टी बनी महिला जिला कांग्रेस कमेटी के अध्यक्ष बनाना मामूली काम नहीं है. वो डॉक्टर हमारे एमपी पाटिल साहब बनाए थे उनको. मैडम का भी उसमें सपोर्ट रहेगा. वो लोग नंद एक माइनॉरिटी औरत है जिला अध्यक्ष मंत्री कर को बनाए तो तुम्हें अगर करे रहे तो बहुत बड़ा गुनाह नहीं है. इसमें कौम का नाम भी हाल कर रहे हैं. नहीं कौम का नाम मैंने नहीं हाल करी मैं कहे तो तुम इमीडिएट आको ये दो, उसका क्लैरिफिकेशन दो, कंप्लेंट दो, हमें तुम्हारे साथ आते हैं. कहीं को नहीं दे रही भी तुम्हें. अब वो अल्लाह मैं बोला ना अल्लाह के ऊपर भी छोड़ेंगे. अल्लाह भी ऐसा को नहीं माफ़ करने वाला कभी भी. ऐसे काम को कभी अल्लाह माफ़ नहीं करता किसी भी. मैं रंदे दुनिया का बड़ा बादशाह रंदे उन्हें ये जादू टोने के काम को कभी माफ़ नहीं करता. और इन्हों समझे कहाँ भी ऐसा जादू टोना कर को मिनिस्टर साहब को उनके घर वाले को मैं कब्जा ले तुम कर बोले तो वो कभी नामुमकिन काम है. किसी भी कौन कब्जा कर सकता नहीं. तुम्हें अगर लीडर बनना है, कौम की खिदमत करना है, जनता की खिदमत करना है तो जनता के बीच जाओ, जनता का काम करो, जनता के साथ रहो, उनके मुसीबत में काम आओ, उनके वास्ते तुम बड़ी से बड़ी जंग करो. जब जाको तुम्हें लीडर बनते हैं अल्लाह ताला तुमना भी नवाजता है. हक पर रहो, हक से तुमना मिलता है. बहुत बहुत शुक्रिया. और एक बार लास्ट में ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ.
ಈದ್ ಮಿಲಾದ್ ಹಬ್ಬ ದಿನಾಂಕ 25ರಂದು ನಮ್ಮ ಪ್ರವಾದಿ ಮೊಹಮ್ಮದ್ರವರ ಜಯಂತಿ ಪ್ರಯುಕ್ತ ವಿಜಯಪುರ ನಗರದಲ್ಲಿ ಶಾಂತಿಯುತವಾದಂಥ ಮೆರವಣಿಗೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಸಮಾಜ, ಎಲ್ಲ ಬಂಧುಗಳು, ಇಡೀ ನಮ್ಮ ವಿಜಯಪುರ ನಗರದ ಸಮಸ್ತ ಜನತೆ ಅದರಲ್ಲಿ ಭಾಗವಹಿಸಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮವಾಗಿ ಆಚರಿಸೋಣ ಅಂಥೇಳಿ ತಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಹೇಳುತ್ತೇನೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.